ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ಈಗ ವಾರ್ತೆಗಳ ವಿವರ. ಯಾದಗಿರಿಯಲ್ಲಿ ಸಚಿವ ಕೆಜೆ ಜಾರ್ಜ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಡಿಕೆಶಿ ಅವರನ್ನ ನಾನು ಮನವೊಲಿಸಲು ಹೋಗಿದ್ದು ಎನ್ನುವುದು ಸುಳ್ಳು. ಕಾಂಗ್ರೆಸ್ನಲ್ಲಿ ಯಾವುದೇ ಬಂಡಾಯ ಇಲ್ಲ ಅಂತ ಕೆಜೆ ಜಾರ್ಜ್ ಯಾದಗಿರಿಯಲ್ಲಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಯಾದಗಿರಿಯಲ್ಲಿ ಸಚಿವ ಕೆಜೆ ಜಾರ್ಜ್ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಡಿಕೆಶಿ ಅವರನ್ನ ನಾನು ಮನವೊಲಿಸಲು ಹೋಗಿದ್ದು ಎನ್ನುವುದು ಸುಳ್ಳು. ಅದೆಲ್ಲ ಸುಳ್ಳು. ಎಐಸಿಸಿನವರು ನನಗೆ ಯಾವುದೇ ಜವಾಬ್ದಾರಿ ನೀಡಿಲ್ಲ. ನಾನು ಡಿಕೆಶಿ ಅವರೊಂದಿಗೆ ಸರ್ಕಾರದ ವಿಚಾರ ಮಾತನಾಡಿದ್ದೇನೆ. ಬೆಂಗಳೂರು ಕಾರ್ಪೊರೇಷನ್ ಚುನಾವಣೆ ವಿಚಾರ ಚರ್ಚೆ ಮಾಡಿದ್ದೇನೆ ಹೊರತು ಯಾವುದೇ ರಾಜಕೀಯ ಮಾತನಾಡಿಲ್ಲ. ಡಿಕೆಶಿ ಮತ್ತು ನಾನು 40 ವರ್ಷದಿಂದ ಪರಿಚಯ ಇರೋರು. ನಮ್ಮ ಪಾರ್ಟಿಯವರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೇವೆ. ಸಿಎಂ ಪ್ರತಿನಿಧಿ, ಎಐಸಿಸಿ ಪ್ರತಿನಿಧಿಯಾಗಿ ನಾನು ಹೋಗಿಲ್ಲ. ಹಾಗೂ ನಾನು ವೈಯಕ್ತಿಕವಾಗಿ ಹೋಗಿ ಭೇಟಿ ಮಾಡಿದ್ದೇನೆ ಹೊರತು ಪ್ರತಿನಿಧಿಯಾಗಿ ಹೋಗಿಲ್ಲ. ಡಿಕೆಶಿ ಅವ್ರಿಗೆ ತಾಳ್ಮೆಯಿಂದ ಇರಿ ಅಂತ ಹೇಳಲು ನಾನ್ಯಾರು? ಡಿಕೆಶಿ ಅವ್ರಿಗೆ ನಾನು ಹೇಳಲು ಆಗ್ತಿದ್ದೇನಾ? ಕಾಂಗ್ರೆಸ್ನಲ್ಲಿ ಯಾವುದೇ ಬಂಡಾಯವಿಲ್ಲ. ಡಿಕೆಶಿ ಅವರು ಹೇಳಿದ್ದಾರೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ. ಮಾಧ್ಯಮದವರು ಬುದ್ಧಿವಂತರು ಅಂತ ಕೆಜೆ ಜಾರ್ಜ್ ಯಾದಗಿರಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ನಾನು ನಮ್ಮ ಪಾರ್ಟಿಯವರು, ನಾವು ಕೊಲೀಗು ಮೀಟ್ ಮಾಡ್ತಾ ಇರ್ತೀವಿ. ನೋಡಿ, ಇಲ್ಲ ಅದೆಲ್ಲ ಸುಳ್ಳು. ಎಐಸಿಸಿ ಅವರು ಯಾವುದೇ ರೆಸ್ಪಾನ್ಸಿಬಿಲಿಟಿ ನನಗೆ ಕೊಡ್ಲಿಲ್ಲ. ನಾವು ಡಿಕೆ ಶಿವಕುಮಾರ್ ಒಟ್ಟಿಗೆ ನಮ್ಮ ಸರ್ಕಾರದ ವಿಚಾರವಾಗಿ ಮಾತಾಡಿದೀವಿ. ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ, ಅದ್ರ ವಿಚಾರ ಮಾತಾಡಿದ್ವಿ ಹೊರತು ಎಐಸಿಸಿ ಅವರು ಯಾವುದೇ ವಿಚಾರ ನನಗೆ ಒಪ್ಪಿಸಲಿಲ್ಲ. ನಾನು ಅವರ ವಿಚಾರ ನನಗೆ ರೆಸ್ಪಾನ್ಸಿಬಿಲಿಟಿ ಹೌದ್ರಿ. ನಾವು ಅವರು 40 ವರ್ಷದಿಂದ ಪರಿಚಯ ಇದೆ. ನಮ್ಮ ಪಾರ್ಟಿಯವರು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಮನೆಗೆ ಹೋಗ್ತೀವಿ. ಅದ್ರಲ್ಲಿ ಏನು ವಿಚಾರ ಏನಿದೆ? ನೋಡಿ, ಏನಿಲ್ಲ, ಸಿಎಂ ಪ್ರತಿನಿಧಿ ಇಲ್ಲ, ಎಐಸಿಸಿ ಪ್ರತಿನಿಧಿ ಇಲ್ಲ. ನಾವು ವೈಯಕ್ತಿಕವಾಗಿ ನನ್ನ ಕೊಲೀಗು, ನಾವು DCM ಆಗಾಗ ಮೀಟ್ ಮಾಡ್ತಾ ಇರ್ತೀವಿ. ಈಗ ನೀವೇನೋ ಸುದ್ದಿ ಮಾಡ್ಲಿಕ್ಕೆ ಹೊಟ್ಟಿದ್ದೀರ ಅಷ್ಟೇ. ಬಹಳ ತಾಳ್ಮೆಯಿಂದ ಇರಿ ಅಂತ ಹೇಳಿ ಇಲ್ಲ. ನಾನು ಯಾರು ಹೇಳಲಿಕ್ಕೆ? ಅದನ್ನ ಹೇಳಲಿಕ್ಕೆ ನನಗೆ ಹಾಕಿ ಕೊಟ್ಟಿದ್ದಾರೆ ಯಾರಾದ್ರು? ಅವ್ರಿಗೆ ದಾನ ಹೆಂಗೆ ಹೇಳಲಿಕ್ಕೆ ಆಗ್ತದೆ? ದಾನ ಹತ್ರ ಏನು ಹೇಳೋದು? ನೋಡಿ, ಬಂಡಾಯ ಏನೂ ಇಲ್ಲ, ಮತ್ತೆ ಶಮನ ಏನಂತೆ? ನೀವು ನೋಡಿ, ಇದು ನೀವು ಏನ್ ಮಾಡ್ತೀರ? ಬಿಜೆಪಿ ಅವ್ರದ್ದು ಮಾತು ಕೇಳ್ಕೊಂಡು ನೀವು ಬಂಡಾಯ ಎಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ. 6 ಜನ ಡಿಕೆ ಶಿವಕುಮಾರ್ ಬಣದ ಶಾಸಕರು ಉದಯ್ ಕಡಲೂರು ನೇತೃತ್ವ. ನೋಡಿ, ನೋಡ್ರಿ, ಎಲ್ಲ ಕಾಂಗ್ರೆಸ್ ಶಾಸಕರು ಏನಿಲ್ಲ, ಅವರೆಲ್ಲ ನಾವೆಲ್ಲ ಕಾಂಗ್ರೆಸ್ ಅವರು ಒಂದು ಕುಟುಂಬ. ನೋಡಿ, ಖರ್ಗೆ ಅವರು ನಮ್ಮ ಐಸಿಸಿ ಪ್ರೆಸಿಡೆಂಟ್ ಮೀಟ್ ಮಾಡಿದ್ದಾರೆ. ನೋಡಿ, ನೋಡ್ರಿ, ನೀವು ಏನೇ ಮಾಡಿದ್ರು ಈ ಟೀ ಕಪ್ ಅಲ್ಲಿ ಇದು ಸ್ಟಾಲ್ ಮಾಡಿದಂಗೆ ಅಷ್ಟೇ, ಏನಿಲ್ಲ. ಡಿಕೆ ಶಿವಕುಮಾರ್ ಅವರು ನೇರವಾಗಿ ಹೇಳಿದ್ದಾರೆ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾವೆಲ್ಲ ಜೊತೆಲೇ ಇದ್ದೀವಿ. ನೋಡ್ರಿ, ನೋಡಿ, ನೀವು ಬುದ್ಧಿವಂತರು. ಅದ್ ನೀವು ನನ್ನ ಬಾಯಿಂದ ಹೇಳಿಸಿ ಪ್ರಯತ್ನ ಮಾಡ್ತೀರ, ನನ್ನ ಕೈ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್, ಯಾದಗಿರಿ.